ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MB ಕ್ರಿಯೇಷನ್. ಹೇಗಿದೆ ನೋಡಿ, ಇವತ್ತು ಸ್ಟಾರ್ಟಿಂಗಲ್ಲೇ ಸೂಪರಾಗಿರೋ ಚೋಕರ್ ಇದೆ, ಬೊಂಬಾಟಾಗಿದೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಸ್ಟೋನ್ ಬ್ಯಾಂಗಲ್ಸು, ಚೋಕರು ಎಲ್ಲನೂ ಕೆಲವೆಲ್ಲ ಸ್ಟೋನಲ್ಲೇ ಇದೆ. ಬ್ಯಾಂಗಲ್ಸ್ ಅಂತೂ ತುಂಬಾ ಚೆನ್ನಾಗಿದೆ, ಇವಾಗಿನಿರೋ ಟ್ರೆಂಡ್ಗೆ ಹೇಳಿ ಮಾಡಿಸ್ದಾಗಿದೆ ಅಂತ ಹೇಳ್ಬೋದು. ಎಲ್ಲ ಸೇಮ್ ಟು ಸೇಮ್ ಆ್ಯಸ್ ಯೂಶುವಲ್ ಗೋಲ್ಡ್ ಥರನೇ ಕಾಣುತ್ತೆ ನೋಡೋದಕ್ಕೆ. ನಿಮ್ಗೆ ಯಾವುದೇ ರೀತಿ ಕಲರ್ ಡಿಫ್ರೆನ್ಸ್ ಬರೋಲ್ಲ, ಮತ್ತು ಇದೆಲ್ಲ ಆರ್ಟಿಫಿಷಿಯಲ್ಲು ಅಂತಲೂ ಅನ್ಸೋದಿಲ್ಲ. ಸೊ ಯಾಕಂದರೆ ಒಂದು ಮದುವೆಗಳಿಗೆ ಹಾಕ್ಕೊಂಡಾಗ ಅದರ ಲುಕ್ಕೇ ಮೇಯ್ನ್ ಮುಖ್ಯ ಆಗಿರುತ್ತೆ. ನೋಡಿದವ್ರಿಗೆ ಏನಪ್ಪ ಇವರು ಆರ್ಟಿಫಿಷಿಯಲ್ ಹಾಕ್ಕೊಂಡಿದ್ದಾರೆ ಅಂದರೆ ನೋಡಿದವ್ರ ಮುಂದೆ ಅವಮಾನ ಆಗುತ್ತೆ. ಸೊ ಅದಕ್ಕೋಸ್ಕರ ಇವಾಗಿನಿರೋ ಟ್ರೆಂಡ್ಗೆ ಎಲ್ಲ ಕಲರಲ್ಲೂ ಅಷ್ಟೇ ಜ್ಯುವೆಲರಿಗಳು ಯಾವುದೂ ನಿಮಗೆ ತುಂಬ ಗಾಡಿಯಾಗಾಗಲಿ ತುಂಬ ಡಾರ್ಕಾಗಲಿ ಎಲ್ಲನೂ ಗೋಲ್ಡ್ ಕಲರ್, ಗೋಲ್ಡ್ ಫಿನಿಶಿಂಗಲ್ಲೇ ಇರುತ್ತೆ. ಅದಕ್ಕೆ ಹೇಳೋದು, ಎಲ್ಲರೂ ನೀವು ಸೇಮ್ ಟು ಸೇಮ್ ಗೋಲ್ಡಲ್ಲಿ ಮಾಡಿಸ್ಬೇಕು ಅಂದರೆ ತುಂಬ ಕಷ್ಟ. ಅದಕ್ಕೋಸ್ಕರನೇ ಎಲ್ಲರೂ ಈ ಥರ ಜ್ಯುವೆಲರಿಗಳಿಗೆ ಹೋಗ್ತಾ ಇರೋದು ಅಂತಲೇ ಹೇಳ್ಬೋದು. ದಯವಿಟ್ಟು ಯಾರೂ ತಪ್ಪು ತಿಳ್ಕೊಬೇಡಿ, ನಮ್ಮ ಮನೆ ಹತ್ರ ಮನೆ ಹೊಡಿತಾ ಇದ್ದಾರೆ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಅದರದ್ದು ಸೌಂಡು ಸ್ವಲ್ಪ ಮಿಕ್ಸ್ ಆಗಿದೆ. ಯಾರೆಲ್ಲ ನನ್ನ ಚಾನಲ್ನ ವಿತೌಟ್ ಸಬ್ಸ್ಕ್ರಿಪ್ಷನ್ ನೋಡ್ತಿದ್ದೀರೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಆದಷ್ಟು ಫುಲ್ ವಿಡಿಯೋ ನೋಡೋದಕ್ಕೆ ಟ್ರೈ ಮಾಡಿ. ಯಾರೆಲ್ಲ ಇದನ್ನು ಬಿಸ್ನೆಸ್ ಆಗಿ ಸ್ಟಾರ್ಟ್ ಮಾಡಿ ಗ್ರೂಪಿಗೆ ಜಾಯಿನ್ ಆಗಬೇಕು ಅಂತ ಆಸೆ ಪಡೋರು, ದಯವಿಟ್ಟು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ. ನಾನು ಆಲ್ರೆಡಿ ಮಾಮೂಲಿ ಗ್ರೂಪಲ್ಲೂ ಅಂದರೆ ಚಾನಲಲ್ಲೂ ನನ್ನ ಲಿಂಕ್ನ ಅಪ್ಲೋಡ್ ಮಾಡಿದ್ದೀನಿ. ಇದೇ ರೀತಿ ನೀವು ಫಾಲೋ ಮಾಡ್ತಾಯಿದ್ರೆ ನಿಮ್ಗೆ ಒಳ್ಳೊಳ್ಳೆ ಜ್ಯುವೆಲರಿ ಕಲೆಕ್ಷನ್ಸ್ದು ವಿಡಿಯೋಸು ಡೇ ಟು ಡೇ ಸಿಗುತ್ತೆ. ಅದಕ್ಕೆ ಹೇಳೋದು, ನೀವು ಡೇ ಟು ಡೇ ಫಾಲೋ ಮಾಡಿದ್ರೆ ಎಂತೆಂಥ ಕಲೆಕ್ಷನ್ಸ್ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳೋದು. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಎಲ್ಲರಿಗೂ ಬೇಕಾದ್ರೆ ಶೇರ್ ಮಾಡ್ಬೋದು. ನೋಡಿ ಹೇಗಿದೆ ಚೋಕರು, ಎಲ್ಲ ಲಕ್ಷ್ಮೀದಿದೆ. ಇದರಲ್ಲಿ ಬೀಡ್ಸ್ ಜಾಸ್ತಿ ಇದೆ, ಕೆಲವು ಬೀಡ್ಸ್ ಇದೆ, ಕೆಲವು ಪರ್ಲ್ ಇದೆ. ತುಂಬ ಚೆನ್ನಾಗಿ ಕಾಣುತ್ತೆ. ಎಲ್ಲ ಆಲ್ಮೋಸ್ಟ್ ಒಂದು 500-600 ರೂಪಾಯಿ ಮೇಲೆ ಸಿಗುತ್ತೆ. ಈ ಸೆಮಿ ಬ್ರೈಡಲ್ ಜ್ಯುವೆಲರಿನೂ ಅಷ್ಟೇ, ಎಲ್ಲ 1000 ರೂಪಾಯಲ್ಲಿದೆ. ಇದು ನೋಡಿ, ಇವಾಗಿನ ಟ್ರೆಂಡಲ್ಲಿ ಮಣಿದು, ಗುಂಡು ಮಣಿದು ಸ್ವಲ್ಪ ಮೀಡಿಯಮ್ 18 to 20 ಬರುತ್ತೆ ಇಂಚಸ್. ಇದು ತುಂಬ ಚೆನ್ನಾಗಿರುತ್ತೆ. ಮತ್ತು ನೆಕ್ಲೆಸಸ್ ಎಲ್ಲ ಇದೆ ನೋಡಿ, ಡಿಫ್ರೆಂಟ್ ಕಲರಲ್ಲಿದೆ, ಬ್ಲೂ, ಗ್ರೀನು, ಮತ್ತು ಬೀಡ್ಸು ಸ್ಟೋನ್ಸ್ ಎಲ್ಲ ಜಾಸ್ತಿನೂ ಇದೆ. ಪರ್ಲಲ್ಲೂ ಇದೆ ನೋಡಿ ನಿಮಗೆ. ಮತ್ತು ಜುಮ್ಕಾಗಳು ಅಷ್ಟೇ, ಕೆಲವು ಜುಮ್ಕಾಗಳು ಇದೆ, ಹ್ಯಾಂಗಿಂಗ್ಸ್ ಇದೆ. ಆ ನೆಕ್ಲೆಸಿಗೆ ತಕ್ಕಂಗೆ ನಿಮಗೆ ಇಯರಿಂಗ್ಸ್ ಬರುತ್ತೆ. ಸಿಂಪಲ್ ಆಗಿದ್ದರೆ ಒಂದೊಂದು ಸ್ಟೆಡ್ ಥರ ಬರುತ್ತೆ, ಆ ಥರ ಬರುತ್ತೆ. ಇಲ್ಲ ಅಂತಂದರೆ ಸ್ವಲ್ಪ ಗ್ರ್ಯಾಂಡ್ ಲುಕ್ ಕೊಡೋ ಅಂಥ ಏನಾದ್ರು ನೆಕ್ಲೆಸಸ್ ಇದ್ದರೆ ಅದಕ್ಕೆಲ್ಲ ಹ್ಯಾಂಗಿಂಗ್ಸ್ ಬರುತ್ತೆ, ಕೆಲವುದಕ್ಕೆಲ್ಲ ಜುಮ್ಕಾಗಳು ಬರುತ್ತೆ. ತುಂಬ ಹೆವಿ ಏನಾದ್ರು ಇದ್ದರೆ ಅದಕ್ಕೆಲ್ಲನೂ ತುಂಬ ಬಿಗ್ ಜುಮ್ಕಾಗಳು ಬರುತ್ತೆ. ದೊಡ್ಡ ಜುಮ್ಕಾ, ದೊಡ್ಡ ಹ್ಯಾಂಗಿಂಗ್ಸ್ ಬರುತ್ತೆ. ಬಳೆಗಳು ಅಷ್ಟೇ, ನೀವು ಏನಾದ್ರು ಸಿಂಗಲ್ ಬೇಕಾದ್ರೂ ವೇರ್ ಮಾಡ್ಬೋದು, ಇಲ್ಲಾಂದರೆ ಗಾಜಿನ ಬಳೆ ಜೊತೆಗೂ ವೇರ್ ಮಾಡ್ಬೋದು. ನಾರ್ಮಲಿ ಎಲ್ಲರೂ ಜನ ಇಷ್ಟಪಡೋದು ಗ್ರೀನು, ಪಿಂಕು ಆ ಥರ ಸ್ಟೋನ್ಸೇ, ಯಾಕಂದರೆ ಮಲ್ಟಿ ಕಲರ್ ಇರಲಿ ಅಂತ. ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ. ಮತ್ತು ಇನ್ನು ಮದುವೆ ಆಗಿರೋರು ಆಲ್ಮೋಸ್ಟ್ ಆಲ್ ಬ್ಲ್ಯಾಕಲ್ಲಿ ಯೂಸ್ ಮಾಡ್ತಾರೆ. ಯಾರೆಲ್ಲ ಬ್ಲ್ಯಾಕ್ ಇಷ್ಟಪಡೋರ್ಗಂತೂ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಅಂತಲೇ ಹೇಳ್ಬೋದು. ಬಳೆಲು ನೋಡಿ ಲೀಫಲ್ಲಿದೆ, ಮತ್ತು ಇದು ಅಷ್ಟೇ ಫ್ಲವರು. ಮತ್ತು ಇದು ಇಯರಿಂಗ್ ನೋಡಿ ತುಂಬ ಡಿಫ್ರೆಂಟಾಗಿದೆ. ಇದಕ್ಕೂ ಅಷ್ಟೇ ನೋಡಿ ಸ್ಟೆಡ್ ಇಯರಿಂಗ್ ಬರುತ್ತೆ. ಇದು ಪಾರ್ಟಿಗಾಗಲಿ ಮತ್ತು ರಿಸೆಪ್ಷನ್ಗಾಗಲಿ ಒಳ್ಳೆಯದು ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಸಿಂಪಲ್ಲಾಗಿ ಲಂಗ ಬ್ಲೌಸ್ಗೆ ಹಾಕ್ಕೊಳ್ಳೋದಕ್ಕೆ ಜುಮ್ಕಾ ವಿತ್ ಲಕ್ಷ್ಮೀದು, ಲಕ್ಷ್ಮಿ ಇಲ್ಲ, ಪ್ಲೇನ್ ಇದೆ. ಇದರಲ್ಲಿ ಲಕ್ಷ್ಮೀದು ಬರುತ್ತೆ, ಅದಕ್ಕೋಸ್ಕರ ಲಕ್ಷ್ಮಿ ಅಂತ ಬಂತು ಸಡನ್ನಾಗಿ ಹೇಳುವಾಗ. ಇದು ನೋಡಿ ಮಾವಿನಕಾಯಿ ಡಿಸೈನು, ಲೀಫ್ ಡಿಸೈನು ಅಂತಾರಲ್ಲ ಆ ಥರದಲ್ಲಿದೆ. ಎಲ್ಲದಕ್ಕೂ ಜುಮ್ಕಾ ಇದೆ. ತುಂಬಾ ಚೆನ್ನಾಗಿದೆ ಕಲೆಕ್ಷನ್ನು. ಇಷ್ಟ ಆದವರು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ತಿಳಿಸಿ, ಮತ್ತು ಹೇಗೆ ಅನ್ನಿಸ್ತು ಅಂತ ಹೇಳಬೇಕು. ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿದ್ರೆ ನಾನು ಇದೇ ರೀತಿ ಒಳ್ಳೊಳ್ಳೆ ಕಲೆಕ್ಷನ್ಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಈಗ ನೋಡಿ ಹೇಳ್ದಂಗೆ ಹೆವಿದು ಹೇಗಿದೆ, ಲಾಂಗು ಶಾರ್ಟು ಅನ್ನೋ ಥರ ತುಂಬಾ ಸಖತ್ತಾಗಿದೆ ಅಂತ ಹೇಳ್ಬೋದು. ಯಾರು ಬ್ರೈಡಲ್ ಲೆಹೆಂಗಾ ಯೂಸ್ ಮಾಡ್ತಾರಲ್ಲ ಅಂಥವ್ರಿಗೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ಅದಕ್ಕೆ ಹೇಳೋದು, ಫುಲ್ ವಿಡಿಯೋ ನೋಡಿ, ಕೊನೆಯಲ್ಲಿ ಎಂಥ ಕಲೆಕ್ಷನ್ಸ್ ಇರುತ್ತೆ ಅಂತ ಗೊತ್ತಾಗೋದೇ ಇಲ್ಲ. ಮಧ್ಯದಲ್ಲಿ ಸ್ಕಿಪ್ ಮಾಡ್ಕೊಂಡು ಹೋದರೆ ಕೊನೆಯಲ್ಲಿರೋಂಥ ಕಲೆಕ್ಷನ್ ಗೊತ್ತೇ ಆಗೋದಿಲ್ಲ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.